ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಈಗ ನಾನು ಕೋರಮಂಗಲದ ವೆಂಕಟಾಪುರದ ಧನಲಕ್ಷ್ಮಿ ಅಂತ ಹೇಳುವಂತ ಒಂದು ಚಿನ್ನದ ಅಂಗಡಿಗೆ ಬಂದಿದ್ದೇನೆ. ಯಾಕೆ ಚಿನ್ನದ ಅಂಗಡಿಗೆ ಬಂದಿದ್ದೇನೆ ಅಂತ ನಿಮಗೆ ಗೊತ್ತಿರಬಹುದು. ಸದ್ಯ ಜನರ ಮನಸ್ಸಲ್ಲಿ ಚರ್ಚೆಗೆ ಕಾರಣವಾಗಿರೋದು ಚಿನ್ನದ ದರ ಹಾಗೆ ಬೆಳ್ಳಿಯ ದರ. ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯಕ್ರಮಗಳಿಗೆ ನಾವು ಭಾರತೀಯರಾಗಿ ಚಿನ್ನವನ್ನ ಖರೀದಿಸಬೇಕಾಗತ್ತೆ, ಬೆಳ್ಳಿಯನ್ನ ಖರೀದಿಸಬೇಕಾಗತ್ತೆ. ಆದ್ರೆ ಬೆಲೆ ಹೆಚ್ಚಳವಾಗಿರೋದ್ರಿಂದ ಚಿನ್ನ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡಲಿಕ್ಕೆ ನಮಗೆಲ್ಲರಿಗೂ ಇವಾಗ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಿದೆ. ಯಾಕೆ ಚಿನ್ನದ ಬೆಲೆ ಹೆಚ್ಚಾಗಿದೆ ಅದನ್ನೆಲ್ಲವನ್ನು ಕೂಡ, ಅದ್ರ ಜೊತೆಗೆ ಇವತ್ತಿನ ಚಿನ್ನದ ದರ ಎಷ್ಟಿದೆ, ಬೆಳ್ಳಿಯ ದರ ಎಷ್ಟಿದೆ, ಇದನ್ನ ಚಿನ್ನವನ್ನ ಮಾರುವಂತಹ ಚಿನ್ನದ ಅಂಗಡಿಯ ಮಾಲೀಕರ ಜೊತೆನೆ ಮಾತಾಡೋಣ. ಬನ್ನಿ, ಇವತ್ತು ನಮ್ಮ ಜೊತೆ ವಿನೋದ್ ಅವರಿದ್ದಾರೆ. ಇವತ್ತಿನ ಚಿನ್ನದ ಮಾರಾಟ ಹೇಗಿದೆ, ಜನರು ಬರ್ತಾ ಇದ್ದಾರಾ ಅಥವಾ ಅವರು ಎದುರಿಸ್ತಿರುವಂತಹ ಒಂದು ಸಮಸ್ಯೆಗಳು ಏನು ಅನ್ನೋದನ್ನ ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ. ನಮಸ್ಕಾರ, ನಮ್ಮ ಹೆಸರು ವಿನೋದ್, ಓನರ್ ಆಫ್ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್, ವೆಂಕಟಾಪುರ, ಕೋರಮಂಗಲ. ಇವಾಗ ಬಿಸ್ನೆಸ್ ಮುಂಚೆಯಿಂದ ಕಂಪೇರ್ ಮಾಡಬೇಕು ಅಂದರೆ ತುಂಬ ಕಡಿಮೆ ಆಗಿದೆ. 60-70% ಕಸ್ಟಮರ್ ಇಲ್ಲ ಆ್ಯಕ್ಚುಲಿ. ಮುಂಚೆ ಯಾವಾಗಲೂ ಬಿಸ್ನೆಸ್ ಆಗ್ತಾಯಿದ್ದು, ಸ್ಮಾಲ್ ಕಸ್ಟಮರ್, ಬಿಗ್ ಕಸ್ಟಮರ್ ಎವ್ರಿ ಟೈಮ್ ಬರ್ತಾಯಿದ್ದು. ಬಟ್ ಇವಾಗ ಯಾವಾಗಿಂದ ರೇಟ್ ಜಾಸ್ತಿ ಆಗಿದೆ ಆವತ್ತಿಂದ ಬಿಸ್ನೆಸ್ ಇಲ್ಲ. ಸೊ ಇವಾಗ ತುಂಬ ರೇಟ್ ಹೈರ್ ಆಗಿದೆ ಕಂಪೇರ್ ಟು ಲಾಸ್ಟ್ 6 ಮಂತ್. ಸೊ ರೀಸನ್ ಯಾಕೆಂದರೆ ಇವಾಗ ಫಸ್ಟ್ ರಷ್ಯಾ ಯುಕ್ರೇನ್ ವಾರ್ ನಡೀತಾಯಿದ್ದು, ಅದಕ್ಕೆ ಜಾಸ್ತಿ ಆಯಿತು. ಆಮೇಲೆ ಇವಾಗ ಟ್ರೇಡಿಂಗಲ್ಲಿ ಅಮೇರಿಕಾ, ಚೈನಾ ಎಲ್ಲ ಬರೀ ಗೋಲ್ಡನ್ನು ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಮೇನ್ ಅದೇ ರೀಸನಿಂದ ಇವಾಗ ಗೋಲ್ಡ್ ರೇಟ್ ತುಂಬ ಡಿಮಾಂಡ್ ಆಗಿದೆ ಫುಲ್ ವರ್ಲ್ಡಲ್ಲಿ, ನಾಟ್ ಓನ್ ಇನ್ ಇಂಡಿಯಾ, ಇವನ್ ಫುಲ್ ವರ್ಲ್ಡಲ್ಲಿ ರೇಟ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನಾವು ಇವಾಗ ಜಸ್ಟ್ ತುಂಬ ಕಷ್ಟ ಆ್ಯಕ್ಚುಲಿ ನೋಡಬೇಕು ಅಂದರೆ, ಬಾಡಿಗೆ ಕಟ್ಟಬೇಕು, ಅದು ಕಟ್ಟಬೇಕು, ತುಂಬ ಕಷ್ಟ ಇದೆ. ಇವತ್ತು ಎಷ್ಟಿದೆ ಚಿನ್ನದ ರೇಟ್? ಇವತ್ತು ಚಿನ್ನ ರೇಟ್ ಇದೆ ಸರ್ 12,250 rupees per gram 22 ಕ್ಯಾರೆಟ್, ಆ್ಯಂಡ್ 13,250 ಇದೆ 24 ಕ್ಯಾರೆಟ್. ಸೊ ಆರ್ನಮೆಂಟ್ ಇಸ್ 22 ಕ್ಯಾರೆಟ್, ಆ್ಯಂಡ್ ಸಿಲ್ವರ್ ಪ್ರೈಸ್ 192 rupees per gram ಇದೆ ಇವತ್ತು. ಮೊದಲು ಕಸ್ಟಮರ್ ಗೋಲ್ಡ್ ಆರ್ ಸಿಲ್ವರ್ ಪರ್ಚೇಸ್ ಮಾಡೋಕ್ಕೆ ಬರ್ತದೆ ಆ್ಯಕ್ಚುಲಿ, ಬಟ್ ಇವಾಗ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ ಬಿಕಾಸ್ ಗೋಲ್ಡ್ ರೇಟ್ ಜಾಸ್ತಿ ಆಯಿತು. ಸೊ ಆಫ್ಟರ್ ಆಲ್ ಕಸ್ಟಮರ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ರು, ತುಂಬ ಕಸ್ಟಮರ್ ಸಿಲ್ವರಲ್ಲಿ. ಬಟ್ ಇವಾಗ ಸಿಲ್ವರ್ ರೇಟ್ನ 200 ಮೇಲೆ ಹೋಯಿತು. ಸೊ ಸಿಲ್ವರ್ ಪರ್ಚೇಸ್ ಮಾಡೋಕ್ಕೆ ಕಸ್ಟಮರ್ ಬರ್ತಾ ಇಲ್ಲ. ಸೊ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತ ಕಸ್ಟಮರ್ಗೆ, ಇವಾಗ ಸಿಲ್ವರಲ್ಲಿ ಬೇಕು ಅಂದರೆ ಸೇಮ್ ಗೋಲ್ಡ್ ಕೋಟಿಂಗ್ ಡಿಸೈನ್ ಬರ್ತದೆ, ತುಂಬ ಒಳ್ಳೆ ಡಿಸೈನ್ ಬರ್ತದೆ, ಲುಕ್ ಲೈಕ್ ಗೋಲ್ಡ್ ಓನ್ಲಿ. ಸೊ ಕಸ್ಟಮರ್ ಬೇಕಾದ್ರೆ ಅದು ಆಪ್ಷನ್ ಸಿಗುತ್ತೆ, ಗೋಲ್ಡ್ ಜಾಗ ಮೇಲೆ ಸಿಲ್ವರ್ ಪರ್ಚೇಸ್ ಮಾಡ್ಬೋದು. ಮತ್ತು ಬೆಳ್ಳಿ ರೇಟ್ ತುಂಬ ಜಾಸ್ತಿ ಆಗಿದೆ ಇವಾಗ ಮುಂಚೆಯಿಂದ. 200 ಪ್ಲಸ್ 205, 210 rupees ಹೋಗಿದೆ, ವಾಪಸ್ ಕೆಳಗಡೆ ಬಂದಿದೆ. ಸೊ 200 rupees, 3 rupees ದಿನ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಬಿಸ್ನೆಸ್ ರೇಟ್. ಸೊ ಯಾಕೆ ರೀಸನ್ ಅಂದರೆ ಇವಾಗ ಫುಲ್ ವರ್ಲ್ಡಲ್ಲಿ ಬೆಳ್ಳಿದು ತುಂಬ ಡಿಮಾಂಡ್ ಆಗಿದೆ. ಎವ್ರಿ ಫ್ಯಾಕ್ಟ್ರಿಯಲ್ಲಿ ಇದು ಲೈಕ್ ಕಮರ್ಷಿಯಲ್ ಯೂಸ್, ಮನೇಲಿ ಯೂಸ್, ಎಲ್ಲ ಕಡೆ ಬೆಳ್ಳಿ ಜಾಸ್ತಿ ಯೂಸ್ ಮಾಡ್ತಾರೆ ಕಂಪೇರ್ ಟು ಚಿನ್ನ, ಗೋಲ್ಡ್. ಸೊ ಬೆಳ್ಳಿ ಡಿಮಾಂಡ್ ಇನ್ ಫ್ಯೂಚರ್ ಆ್ಯಕ್ಚುಲಿ ಎಕ್ಸ್ಪರ್ಟ್ ಏನು ಹೇಳ್ತಾರೆ, ಫ್ಯೂಚರಲ್ಲಿ ಬೆಳ್ಳಿ 700 rupees per gram ಹೋಗುತ್ತೆ ವಿದಿನ್ 2 year ಎಕ್ಸ್ಪರ್ಟ್ಸ್ ಪ್ರಕಾರ. ಪ್ಲಾಟಿನಮ್ ರೇಟ್ ತುಂಬ ಕಡಿಮೆ ಇದೆ, ಗೋಲ್ಡಿಂದ ಸಿಲ್ವರ್ ತುಂಬ ಕಡಿಮೆ ಪ್ಲಾಟಿನಮ್ ರೇಟ್ ಇದೆ, 3,000 something per gram ಪ್ಲಾಟಿನಮ್ ಇದೆ ಆ್ಯಕ್ಚುಲಿ. ಬಟ್ ಪ್ಲಾಟಿನಮಲ್ಲಿ ಜನ ಇನ್ವೆಸ್ಟ್ ಮಾಡಲ್ಲ ಬಿಕಾಸ್ ಇಂಡಿಯಾಲಿ ಪ್ಲಾಟಿನಮ್ ಕ್ರೇಜ್ ಇಲ್ಲ. ಯಾಕೆಂದರೆ ಪ್ಲಾಟಿನಮ್ಗೆ ರೀಸೇಲ್ ವ್ಯಾಲ್ಯೂ ಬರಲ್ಲ ಫಸ್ಟ್ ಆಫ್ ಆಲ್. ಮತ್ತು ಇಂಡಿಯಾಲಿ ಕ್ರೇಜ್ ಇದೆ ಯೆಲ್ಲೋ ಮೆಟಲ್ ಲೈಕ್ ಗೋಲ್ಡ್. ಸೊ ಪ್ಲಾಟಿನಮ್ ಜನ ಯೂಸ್ ಮಾಡಲ್ಲ ಇಂಡಿಯಾಲಿ, ಮೋಸ್ಟ್ ಓವರಾಲ್ ಯೂಸ್ ಮಾಡೋಂಗಿಲ್ಲ. ಪ್ಲಾಟಿನಮ್ ಔಟ್ ಆಫ್ ಇಂಡಿಯಾ, USA, ಚೈನಾ ಆ ಕಡೆ ಜಾಸ್ತಿ ಪ್ಲಾಟಿನಮ್ ಯೂಸ್ ಮಾಡ್ತಾರೆ. ಸಿಲ್ವರ್ ಮೆಟಲ್ ಥರ ಪ್ಲಾಟಿನಮ್ ಯೂಸ್ ಮಾಡ್ತಾರೆ. ಬಟ್ ಇಂಡಿಯಾಲಿ ಪ್ಲಾಟಿನಮ್ಗೆ ವ್ಯಾಲ್ಯೂ ಬರೋದಿಲ್ಲ, 100% ಯಾವತ್ತೂ ಬರಲ್ಲ. ಇಂಡಿಯಾಲಿ ಕಸ್ಟಮರ್ಗೆ ಗೋಲ್ಡ್ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ, ಅವ್ರ ಫ್ಯಾಮಿಲಿ ಗೋಲ್ಡ್ ಇರುತ್ತೆ, ಅವ್ರ ಅಮ್ಮ ಅಪ್ಪದು ತಾಯಿದು ಅದು ಗೋಲ್ಡ್ ಇರುತ್ತೆ. ಸೊ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಯಾವಾಗಲೂ ಗೋಲ್ಡ್ ಸೇಲ್ ಮಾಡ್ತಾರೆ, 100 ಗ್ರಾಮ್ ಸೇಲ್ ಮಾಡಿ 200 ಗ್ರಾಮ್ ಪರ್ಚೇಸ್ ಮಾಡ್ತಾರೆ, ರೇಟ್ ಜಾಸ್ತಿ ಆಗಲೇ ಮಾಡ್ತಾರೆ. ಬಟ್ ಆ ಸಿಚುವೇಶನ್ ಮುಂಚೆ ಇತ್ತು, ಇವಾಗ ಅದು ಕಸ್ಟಮರ್ ಬರ್ತಾನೆ ಇಲ್ಲ, ಹಳೆ ಗೋಲ್ಡ್ ತೊಗೊಂಡು ಬರ್ತಾ ಇಲ್ಲ, ಹೊಸ ಗೋಲ್ಡ್ ತೊಗೊಳ್ತಾ ಇಲ್ಲ, ಯಾಕಂದರೆ ರೇಟ್ ತುಂಬ ಜಾಸ್ತಿ ಆಗಿದೆ. ಸೊ ಎಲ್ಲರಿಗೂ ಇವಾಗ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ನಾವು ಯಾವಾಗ ಕಸ್ಟಮರ್ ಜೊತೆ ಬೆಳಗ್ಗಿಂದ ಸಾಯಂಕಾಲ ಕೂತಿದ್ದು ವೇಟ್ ಮಾಡ್ತಿದ್ದೆ, 1 or 2 ಕಸ್ಟಮರ್ ಬರ್ತಾರೆ, 1 ಗ್ರಾಮ್ 2 ಗ್ರಾಮ್ ಅಷ್ಟೇ ಬಿಸ್ನೆಸ್ ಆಗ್ತಾಯಿದೆ. ಮುಂಚೆ ಥರ ಬಿಸ್ನೆಸ್ ಇಲ್ಲ ಇವಾಗ. ಆ್ಯಕ್ಚುಲಿ ಇವಾಗ ಡಿಸೆಂಬರಿಗೆ ಗೋಲ್ಡ್ ರೇಟ್ ಇನ್ನೂ ಕಡಿಮೆ ಇದೆ. ಎಕ್ಸ್ಪರ್ಟ್ ಪ್ರಕಾರ ಜನವರಿ ಎಂಡಿಂಗಲ್ಲಿ ಮತ್ತು ವಾಪಸ್ ಏಪ್ರಿಲ್ ತುಂಬ ರೇಟ್ ಹೈ ಆಗುತ್ತೆ, ಗೋಲ್ಡ್ ಮತ್ತು ಸಿಲ್ವರ್ ಎರಡು. ಇವಾಗ ಡಿಸೆಂಬರ್ ಆಲ್ರೆಡಿ ರೇಟ್ ಕಡಿಮೆ ಇದೆ, ಇನ್ನೂ ಇವಾಗ ಇನ್ಕ್ರೀಸ್ ಆಗ್ತಿದೆ. ನೀವು ಡಿಸೆಂಬರ್ ಜನವರಿಗೂ ವೇಟ್ ಮಾಡ್ತಾರೆ, ಇನ್ನೂ ಇನ್ಕ್ರೀಸ್ ಆಗುತ್ತೆ. per gram 500 rupees 600 ಇನ್ಕ್ರೀಸ್ ಆಗುತ್ತೆ ಗೋಲ್ಡ್. 100% ಎಕ್ಸ್ಪರ್ಟ್ ಪ್ರಕಾರ ಆಗುತ್ತೆ, ನಮ್ಮ ಮಾರ್ಕೆಟ್ ಸಿಚುವೇಶನ್ ಪ್ರಕಾರ ಅದು ಹಾಗೆ ಆಗುತ್ತೆ ಗೋಲ್ಡ್ ರೇಟ್. ಸೊ ಯಾರಿಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ, ಮನೇಲಿ ಫ್ಯಾಮಿಲಿಗೆ ಯೂಸ್ ಬೇಕು ಅಂದರೆ ಅದು ಬೆಸ್ಟ್ ಟೈಮ್ ಪರ್ಚೇಸ್ ಮಾಡ್ಬೋದು. ಯಾಕೆ ಇವಾಗ ಡಿಸೆಂಬರ್ 25 ಇನ್ನೂ ಕಡಿಮೆ ಹೋಗಲ್ಲ, ಇನ್ನೂ ಜಾಸ್ತಿನೂ ಹೋಗುತ್ತೆ, 200 rupees 300 per gram ಜಾಸ್ತಿನೂ ಹೋಗುತ್ತೆ ಇನ್ ಫ್ಯೂಚರ್. ಸೊ ನೀವು ಯಾರಿಗೆ ಅರ್ಜೆಂಟ್ ಇದ್ದರೆ ಬೆಸ್ಟ್ ಟೈಮ್ ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ಜನವರಿ ಮತ್ತು ವಾಪಸ್ ಆಮೇಲೆ ಜನವರಿ ಆದಮೇಲೆ ಸ್ವಲ್ಪ ಡೌನ್ ಆಗುತ್ತೆ, ಏಪ್ರಿಲ್ಗೆ ವಾಪಸ್ ಇನ್ಕ್ರೀಸ್ ಆಗುತ್ತೆ, ಅದು ಮಾರ್ಕೆಟ್ ಪ್ರಕಾರ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಚಿನ್ನದ ಒಂದು ಬೆಲೆ ಏರಿಕೆ ಆಗುವ ಹಿಂದಿರುವ ರಹಸ್ಯ ಏನು, ಯಾವಾಗ ಬೆಸ್ಟ್ ಟೈಮ್ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ, ಮತ್ತೆ ಪ್ಲಾಟಿನಮ್
ಬೆಳ್ಳಿ ಎಲ್ಲ ವಿಚಾರದ ಬಗ್ಗೆ ನಾವು ಮಾತಾಡ್ಕೊಂಡು ಬಂದ್ವಿ. ನೀವು ಕೂಡ ಈ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿಯನ್ನು ತೋರಿಸಿದ್ರಿ. ಸೊ ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಇನ್ನು ಚಿನ್ನವನ್ನು ಖರೀದಿ ಮಾಡಬೇಕು, ಬೆಳ್ಳಿಯನ್ನು ಖರೀದಿ ಮಾಡಬೇಕು, ಆ ವಿಷಯ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.